ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಸವಣ್ಣನವರ 2 ವಚನಗಳನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮೊದಲನೆಯದು, ಸೂರ್ಯನುದಯ ತಾವರೆಗೆ ಜೀವಾಳ. ಸೂರ್ಯನುದಯ ತಾವರೆಗೆ ಜೀವಾಳವಯ್ಯ, ಸೂರ್ಯನುದಯ ತಾವರೆಗೆ ಜೀವಾಳವಯ್ಯ, ಚಂದ್ರಮನುದಯ ನೈದಿಲೆಗೆ ಜೀವಾಳವಯ್ಯ, ಸೂರ್ಯನುದಯ ತಾವರೆಗೆ ಜೀವಾಳವಯ್ಯ, ಪರಾಢಾವಿನಲಿ ಕೂಟ ಜೀವಾಳವು, ಪರಾಢಾವಿನಲಿ ಕೂಟ ಜೀವಾಳವು, ಒಲಿದ ಢಾವಿನಲ್ಲಿ ನೋಟ ಜೀವಾಳವು, ಒಲಿದ ಢಾವಿನಲ್ಲಿ ನೋಟ ಜೀವಾಳವು, ಕೂಡಲ ಸಂಗಮ ಶರಣರ ಬರವೆನಗೆ ಪ್ರಾಣ ಜೀವಾಳವು, ಸೂರ್ಯನುದಯ ತಾವರೆಗೆ ಜೀವಾಳವಯ್ಯ. ಇದರ ಭಾವಾರ್ಥವನ್ನ ಆರ್ಯನ್ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾನೆ. ವಚನ ಅಂದ್ರೇನೆ ಬಸವಣ್ಣನವರ ತುಂಬಾ ಸಿಂಪಲ್ ಆಗಿ ರಚಿಸಿರುವಂತ ಒಂದು ಸಾಹಿತ್ಯ, ಬಟ್ ಮಕ್ಕಳಿಗೋಸ್ಕರ ಆರ್ಯನ್ ಟ್ರಾನ್ಸ್ಲೇಟ್. ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರಮನುದಯ ನೈದಿಲೆಗೆ ಜೀವಾಳ, ಹೂಪರ ಠಾವಿನಲ್ಲಿ ಕೂಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ, ಕೂಡಲ ಸಂಗನ ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ. ಎರಡನೇ ವಚನ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಆಹುದೆನ್ನಬೇಕು, ನುಡಿದರೆ ಲಿಂಗ ಮೆಚ್ಚಿ ಆಹುದೆನ್ನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ, ಕೂಡಲ ಸಂಗಮ ದೇವ ಎಂತೊಲಿವನಯ್ಯ, ಕೂಡಲ ಸಂಗಮ ದೇವ ಎಂತೊಲಿವನಯ್ಯ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇದರ ಟ್ರಾನ್ಸ್ಲೇಷನ್, ನುಡಿದರೆ ಮುತ್ತಿನ ಹಾರದಂತಿರಬೇಕು. You should speak, your word should be pearls that are strung upon a thread. ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. If you should speak, your word should be like luster by the ruby shell. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. If you should speak, your word should be a crystal splash that leaves the blue. ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು. If you should speak, great God must say, aye, aye, that's very true. ನುಡಿಯೊಳಗಾಗಿ ನಡೆಯದಿದ್ದರೆ
ಇದೆಲ್ಲ ದೇವರೇ ಇದ್ದಲಿಲ್ಲ ನನಗೆ. But if your deed betrays your word, can Purla Sangama care for you? Never. ಧನ್ಯವಾದಗಳು.